ಇಷ್ಟೊಂದು ಬ್ಲಡ್ ಬರ್ತಿದೆ. ಬನ್ನಿ ಬನ್ನಿ ಸರ್, ಎದ್ದೇಳಿ. ಹುಷಾರು. ನೀವೇನ್ ಸರ್ ಇಷ್ಟೊಂದು ಏಟ್ ಬಿದ್ದಿದೆ, ಹೀಗೆ ನಿಂತಿದ್ದೀರಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಪ್ಲೀಸ್. ಬನ್ನಿ ಸರ್. ಸಾರಿ. ಕೈ ಬಿಡ್ರಿ. ಏನ್ರಿ ಇದೆಲ್ಲ? ನಾನು ಎಣ್ಣೆ ಬಾಟ್ಲು ಹೊಡೆದೋಯ್ತು ಅಂತ ಬೇಜಾರಲ್ಲಿದ್ರೆ ನನ್ಗೇನಾಯ್ತು ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಏನ್ ಮಾಡೋದು ಇವಾಗ? ಅಯ್ಯೋ ನನ್ನ ಬೀರೆಲ್ಲ ಹೊಡೆದೋಯ್ತು, ಸೈಕಲ್ ಮಡ್ಗಾಡು ಹೊಡೆದೋಯ್ತು. ಅಯ್ಯೋ ಬಿಯರ್ ಎಲ್ಲ ಹೊಡೆದೋಗಿದ್ದೇನೆ, ನನ್ನ ಫ್ರೆಂಡ್ಸ್ ನನ್ನ ಸಾಯಿಸ್ಬಿಡ್ತಾರೆ. ದೇವ್ರೆ ಏನ್ ಮಾಡ್ಲಿ ಇವಾಗ? ಬಿಯರ್ ಇಲ್ಲ ಅಂದ್ರೆ ರೂಮ್ಗೆ ಹೋಗಕ್ಕಾಗಲ್ಲ. ನಾನ್ ನಿಮಗ್ ಪೆಟ್ಟಾಗಿದೆ ಅಂತ ಇಷ್ಟು ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರೆ ನೀವ್ ನೋಡಿದ್ರೆ ಏನು ಯೋಚನೆ ಮಾಡಿದ್ರೆ ನನ್ನ ಡ್ರಿಂಕ್ಸ್ ಎಲ್ಲ ಹಾಳಾಯ್ತು ಅಂತ ಮಾತಾಡ್ತಿದ್ದೀರಾ? ಇಷ್ಟೆಲ್ಲ ಕುಡಿದ್ರೆ ಒಂದೇ ಸಲ ಮೇಲಕ್ಕೆ ಹೊಟ್ಟೋಗ್ತೀರಾ? ಹಲೋ, ಇದೆಲ್ಲ ನಾನು ಕುಡಿಯೋದಿಕ್ಕಲ್ಲ, ನನ್ನ ಫ್ರೆಂಡ್ಸ್ಗಳು ಕುಡಿಯೋಕೆ. ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀವು ಹೊಡೆದಾಕಿರೋ ಬಿಯರ್ದೆಲ್ಲ ಕಾಸು ಕೊಡಿ ಮೊದಲು. ಓಕೆ ಕಿರ್ಚಬೇಡಿ. ಸ್ವಲ್ಪ ವೇಟ್ ಮಾಡಿ. ಎಲ್ಲಿಟ್ಟೆ? ಈಗಷ್ಟೇ ಶಾಪಿಂಗ್ ಮುಗಿಸಿ ಬಂದೆ. ನನ್ನ ಹತ್ರ ದುಡ್ಡಿಲ್ಲ, ಕಾರ್ಡ್ ಅಷ್ಟೇ ಇದೆ. ಇಲ್ಲಿ ಪಕ್ಕದಲ್ಲಿ ಎಲ್ಲಾದ್ರೂ ATM ಇದೆಯಾ? ನನ್ಗೆ ATM ಬಗ್ಗೆ ಎಲ್ಲ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು, ದುಡ್ಡು ನನಗೆ ದುಡ್ಡು ಬೇಕು. ನನಗೆ ATM ಅಲ್ಲಿ ದುಡ್ಡು ತೆಗಿಯಲ್ಲ ಬರಲ್ಲ. ಓಕೆ ಪಕ್ಕದಲ್ಲೇ ನಮ್ಮ ಮನೆ ಇದೆ, ಬರ್ತೀರಾ? ನಾನು ಅಲ್ಲೇ ದುಡ್ಡು ಕೊಡ್ತೀನಿ, ಬನ್ನಿ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ಎಲ್ಲ ಬಿಯರ್ ಬಾಟ್ಲು ಹೊಡೆದಾಕ್ಬಿಟ್ಟು ಮನೆಗೆ ಬಾ ಕಾಸು ಕೊಡ್ತೀನಿ ಅಂತ. ಬನ್ನಿ ಪ್ಲೀಸ್ ಬನ್ನಿ. ಗಾಡಿ ಹತ್ತಿ, ನೋಡ್ಕೊಂಡು ಬನ್ನಿ, ಹುಷಾರು. ಬನ್ನಿ ಗಾಡಿ ಹತ್ತಿ. ಅಯ್ಯೋ ನನ್ನ ಸೈಕಲ್ ಇಲ್ಲಿದೆ. ನೋ ಪ್ರಾಬ್ಲಮ್. ನನ್ನ ಸೈಕಲ್ ಕಾಸು ಕೊಡ್ತೀರಲ್ವಾ? ಖಂಡಿತವಾಗಿ ಕೊಡ್ಬೇಕು. ಕೊಡ್ತೀನಿ ಬನ್ನಿ ಪ್ಲೀಸ್. ಹಂಗಂದ್ರೆ ಸರಿ. ಗಾಡಿ ಹತ್ತಿ. ನೋಡ್ರಿ, ಎಲ್ಲದಕ್ಕೂ ಕಾಸು ಕೊಡ್ಬೇಕು. ನಿಜವಾಗ್ಲೂ ಕೊಡ್ತೀನಿ, ನೀವು ಮೊದಲು ಗಾಡಿ ಹತ್ತಿ. ನೋಡ್ಕೊಂಡು ಬನ್ನಿ. ಓಕೆ. ನೀವಿಲ್ಲೇ ಕೂತಿರಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಏನ್ರಿ ಇಷ್ಟು ದೊಡ್ಡ ಮನೆಯಲ್ಲಿ ನೀವೊಬ್ರೇ ಇದ್ದೀರಾ? ಅದು ನಿಮ್ಗೆ ಬೇಡ್ದಿರೋ ವಿಷಯ. ನೀವಿಲ್ಲೊಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಸರಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ಸರಿನಾ? ಮನೆನೇ ಇಷ್ಟು ದೊಡ್ಡದಾಗಿದೆ ಅಂದ್ರೆ ದುಡ್ಡು ಖಂಡಿತವಾಗಿ ಕೊಡ್ತಾರೆ. ಹಲೋ. ಏನ್ರಿ ಇದು? ದುಡ್ಡು ತಗೊಂಡ್ಬರ್ತೀರಾ ಅಂತ ಅನ್ಕೊಂಡ್ರೆ ಯಾವ್ದೋ ಬಾಕ್ಸ್ ತಗೊಂಡ್ಬಂದಿದ್ದೀರಾ? ಇದು ಯಾವ್ದೋ ಬಾಕ್ಸ್ ಅಲ್ಲ, ಇದು ಫಸ್ಟ್ ಏಡ್ ಬಾಕ್ಸ್. ಮನಸ್ಸಾಕ್ಷಿ ಇರೋ ಯಾವ ಹುಡುಗಿನೇ ಆದ್ರೂ ನಿಮ್ಮನ್ನ ಈ ಪರಿಸ್ಥಿತಿಲಿ ಹಾಗೆ ಕಳ್ಸೋದಿಲ್ಲ. ಎಷ್ಟು ಪೆಟ್ಟಾಗಿದೆ ನೋಡಿ. ಶರ್ಟ್ ತೆಗಿರಿ. ಇರ್ಲಿ ಬಿಡಿ, ಪರವಾಗಿಲ್ಲ. ನೀವು ದುಡ್ಡು ಕೊಡಿ, ನಾನು ಹೊರಡ್ತೀನಿ. ನಾ ಹೇಳೋದನ್ನ ಕೇಳಿ. ಈ ಟಿಂಚರ್ನ ತಗೊಳ್ಳಿ, ಆವಾಗ ಸೆಪ್ಟಿಕ್ ಆಗಲ್ಲ. ಸರಿ. ಅಯ್ಯೋ,
ಮೊದಲು ನೀವು ಹೋಗಿ. ಏನಾಯ್ತು ಇವಾಗ? ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಇದ್ರ ಮೇಲೆ ನೀವು ಏನು ಮಾತಾಡ್ಬೇಕಾಗಿಲ್ಲ. ದಯವಿಟ್ಟು ಹೊರಗಡೆ ಹೋಗಿ. ನಮ್ಮ ಮನೇಲಿ ಬರೋ ಹೊತ್ತಾಯ್ತು. ದಯವಿಟ್ಟು ಹೊರಟೋಗಿ ಪ್ಲೀಸ್. ಏನ್ರಿ ನೀವು? ಮೊದಲು ಶರ್ಟ್ ಹಾಕೊಳ್ಳಿ ಬೇಗ. ಹೋಗಿ ಪ್ಲೀಸ್, ಹೊರಟೋಗಿ ಪ್ಲೀಸ್. ಲೇ ಮಗ, ಅಲ್ಲಿ ನೋಡು, ಅವನು ಒಬ್ಬನೇ ಸುತ್ತಾಡ್ತಾವನೆ. ಇನ್ನು ಸ್ವಲ್ಪ ದಿನದಲ್ಲೇ ಅವ್ನು ಮೆಂಟ್ಲಾಗ್ಬಿಡ್ತಾನಷ್ಟೇ. ನಿನ್ನ ಯಾವಳನ್ನ ನೋಡ್ಕೊಂಡ್ ಬಂದವನಲ್ಲ, ಅವಳನ್ನ ಮರೆಯಕ್ಕಾಗದೆ ಹುಚ್ಚಿನ ತರ ಓಡಾಡ್ತಿದ್ದಾನೆ ಕಣ. ಇವನ್ ಹೆಂಗ ಸಿಗಾಕಂಡ? ಛೀ, ಹಲೋ, ನಿಲ್ಸೆ ನಿಲ್ಸೆ ನಿಲ್ಸೆ. ಹಲೋ, ಏನಪ್ಪ, ಕಾರಿಗೆ ಬಿದ್ರೆ ಸಾಯಲ್ಲ ಕಣಪ್ಪ. ಹಿಂದೆ ಲಾರಿ ಬರ್ತಿದ್ದೆ, ಅದ್ರಲ್ಲಿ ಬೀಳೋ. ನೋಡು ಮಗ, ನೀನು ಹೀಗೆ ಇದ್ರೆ ಖಂಡಿತ ನಿನ್ಗೆ ಹುಚ್ಚಿಡಿಯತ್ತಷ್ಟೇ. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ. ಬಾರ, ಆ ಹುಡುಗಿ ಮನೆಗೆ ಹೋಗ್ಬಿಟ್ಟು ಬರೋಣ. ನಾವೆಲ್ಲ ಇರೋವಾಗ ನೀನು ಯಾಕೋ ಚಿಂತೆ ಮಾಡ್ತೀಯಾ? ಬಾರ, ಹೋಗಿ ನೋಡ್ಕೊಂಬರೋಣ. ನಿಲ್ಸ ಇಲ್ಲಿ. ಇದೇ ಮನೆನಾ? ಈ ಜಾಗದಲ್ಲೇ ಕಪ್ಪು ಗೇಟು, ದೊಡ್ಡ ಗೇಟ್ ಇತ್ತು. ಬೇರೆ ಮನೆ ತೋರಿಸ್ಬಿಡ್ಬೇಡ್ವೋ? ಅಣ್ಣ, ಒಂದು ಐಸ್ ಕೊಡಿ. ಇದೇ ಮನೆನಾ? ನೋಡ್ಬಿಟ್ಟು ಕರೆಕ್ಟಾಗಿ ಹೇಳೋ. ಈ ಥರನೇ ಇತ್ತು. ಕಪ್ಪು ದೊಡ್ಡ ಗೇಟು, ಕಪ್ ಕಾರಲ್ಲಿ ಹಿಂಗೆ ಬಂದಿದ್ದು. ಲೇ, ಕಪ್ಪು ಗೇಟ್ ಅಂತ ಬೇರೆ ಗೇಟ್ ತೋರಿಸಿ ಒದೆ ತಿನ್ನೋವಾಗ ಮಾಡ್ಬೇಡ್ವೋ? ಬಾ, ಈ ಕೋತಿ ಮುಗ್ದವನ ಹತ್ರ ಕೇಳೋಣ. ಸರ್, ಅಣ್ಣ ಅಣ್ಣ. ಸರ್. ಯಾರಪ್ಪ, ಏನ್ ಬೇಕು? ಸರ್, ಈ ಮನೆಯಲ್ಲಿ ಒಂದು ಹುಡುಗಿ 3 ದಿವಸದ ಮುಂಚೆ ಒಂದು ಹುಡುಗಿ ಕಪ್ಪು ಕಾರಲ್ಲಿ ಬಂದ. ಹೌದು, ಅವ್ರನ್ನ ನೋಡ್ಬೇಕು ಸರ್. ನೋಡಕ್ಕಾಗಲ್ಲ. ಯಾಕಣ್ಣ? ಯಾಕಂದ್ರೆ ಇದು ಗೆಸ್ಟ್ ಹೌಸ್. ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಇಲ್ಲಿ ಬಂದು ಇದ್ಬಿಟ್ಟು ಹೋಗ್ತಾರೆ.
ನೀವು ಕೇಳ್ತಿರೋ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹೌದು, ನೀವ್ ಯಾಕೆ ಅವ್ರ ಬಗ್ಗೆ ವಿಚಾರಿಸ್ತಾ ಇದ್ದೀರಾ? ಸರ್ ನಂಗೆ ಅವ್ರು ಗೊತ್ತು ಸರ್. ನಾನು ಈ ಮನೆ ಒಳಗಡೆ ಹೋಗಿದ್ದೀನಿ ಅವ್ರೇ ಗೊತ್ತು. ಸರ್. ಹೇಗಾದ್ರೂ ಮಾಡಿ ನೋಡ್ಬೇಕು ಸರ್. ಸರ್ ಏಯ್ ನಡೀರಿ ನಡಿ. ನೀನೇ ತಾನೇ ಕೋತಿ ಮುಗ್ದು ಅನ್ನೋದಿದ್ ನನ್ನ. ಹೋಗ್ರೋ ಹೊರಗಡೆನೇ ಇದ್ದಾರೆ. ಹೋಗಿಲ್ಲ ಅಂದ್ರೆ ಹೊಡೆದಾಕ್ಬಿಡ್ತೀನಿ. ನಡೀರಿ ನಡೀರಿ. ನೋಡಕ್ಕೆ ಕನ್ನಡಕ ಇರುತ್ತೆ, ಕಣ್ಣಿರಲ್ಲ. ಏಯ್, ಬಾರೋ, ಏಯ್, ಹೊರಗಡೆ ಏಯ್, ಮರಿ. ನೋಡಿ ಸರ್. ನಡಿಯಮ್ಮ. ಸರ್, ಸರ್, ಏಯ್, ಬಾರೋ, ನೋಡ್ಲೇಬೇಕು first ಸರ್. ನೀನು, ನಡಿ, ಬಾ. ನಡಿ. ಆಮೇಲೆ ಯಾಕೋ ಇವತ್ತೆಲ್ಲ ನನ್ನ ನೋಡಕ್ಕೆ ಬರ್ಲಿಲ್ಲ? ಹೇಯ್, ಅದೇ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ವಲ್ಲ, ಮತ್ತೇನೆ? ಸರಿ ನಾಳೆ ಬೀಚ್ಗೆ ಹೋಗೋಣ. ಏನಂತ ಅದೆಲ್ಲ ಏನು ಇಲ್ಲ ಕಣೆ. ಸರ್ ಹಾ? ಸರ್ ಸ್ವಲ್ಪ ಹೊರಗಡೆ ವೇಟ್ ಮಾಡ್ತೀರಾ? ನಾನು Okay. ಕ್ಲೀನ್ ಮಾಡ್ಬೇಕು. ಹಾಗೆ ಇರು. ನೀನ್ ಹೋಗ್ಬಾ, ನಾನ್ ವೇಟ್ ಮಾಡ್ತೀನಿ. ಅಯ್ಯಯ್ಯೋ, ಏನದು? ಕೆಲಸದವಳು ಅಷ್ಟ್ ಚೆನ್ನಾಗಿದ್ದಾಳೆ. ಲೇ ರಾಕ್ಷಸಿ, ಅನುಮಾನ ಪಡ್ಬೇಡ, ಅವ್ರು ನನ್ನ ಸಿಸ್ಟರ್ ತರ. ಓಕೆ ಓಕೆ, ಸರಿ ನೀನ್ ಹೋಗ್ಬಾ. ಅವಳು ನಿನ್ ರೂಮ್ನ ಹೇಗ್ ಕ್ಲೀನ್ ಮಾಡ್ತಾಳೆ ಅಂತ ನೋಡ್ತೀನಿ. ಓಕೆ. ಪುರ್ಕಿ ರಾಸ್ಕಲ್. ಏನೋ, ನಾನ್ ಎಷ್ಟ್ ಸಲ ಹೇಳಿದ್ರು ನೀನ್ ನಂಬಲ್ಲ ಅಲ್ಲ? ಹಾಗಲ್ಲ ಪೂರ್ಣಿ, ಆ ಕೆಲಸದವರು ನಮ್ಮ ಮನೆಯಲ್ಲಿ ತುಂಬಾ ದಿನದಿಂದ ಕೆಲಸ ಮಾಡ್ತಿದ್ದಾರೆ. ಏನಾದ್ರೂ ತಪ್ಪಾಗಿದ್ರೆ ನನ್ನ ಹತ್ರ ಹೇಳ್ತಿದ್ರಲ್ಲ. ಮೊದಲನೇ ಸಲ ಅವ್ನು ನಿನ್ನ ನೋಡಿದಾಗ ಕೈ ಎತ್ತಿ ಹೊಡೆದ್ಬಿಟ್ಟ. ಅವನ ಮೇಲೆ ಕೋಪ ಇರೋದಕ್ಕೆ ನೀನ್ ಈ ತರ ಮಾತಾಡ್ತಿದ್ಯಾ ಅನ್ಸುತ್ತೆ. ಅಂದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತಿದ್ಯಾ? ಪೂರ್ಣಿ, ಮೊದ್ಲೇ ನಿನಗೂ ಅವನಿಗೂ ಆಗಲ್ಲ. ಅವ್ನು ಏನ್ ಮಾಡಿದ್ರು ನಿನ್ಗೆ ಇಷ್ಟ ಆಗಲ್ಲ. ಅವ್ನಿಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ಹಾಗಾದ್ರೆ ನನ್ ಕಣ್ಣಾರೆ ನೋಡಿದ್ದೆಲ್ಲ ಸುಳ್ಳ? ಅದೇ ಹೇಳ್ತಿದ್ಯಾ? ಓಕೆ, ಇಲ್ಲಿ ನೋಡು ಕಾರ್ತಿಕ್, ಈಗ್ಲೇ ಡಿಸೈಡ್ ಮಾಡು. ಒಂದು, ನಾನ್ ಬೇಕಾ ಇಲ್ಲ ಅವ್ನ್ ಬೇಕಾ ಅಂತ. ಒಬ್ಬ ವಿಮೆನೈಸರ್ ನಿನ್ಗೆ ಫ್ರೆಂಡ್ ಆಗಿರೋದು ನನಗೆ ಒಪ್ಕೊಳ್ಳೋದಿಕ್ ಆಗೋದಿಲ್ಲ. ಸರಿ ಬಿಡು, ನಮ್ಮ ಮಧ್ಯೆ ಯಾಕೆ ಜಗಳ? ನಾನು ಅವನ ಜೊತೆ ಸೇರ್ಬಾರ್ದು ಅಷ್ಟೇ ತಾನೇ? ಇಲ್ಲಿ ನೋಡು, ಇಷ್ಟು ದಿನ ಅವ್ನು ನನ್ನ ಜೊತೆನೇ ಇದ್ದಾನೆ. ಇನ್ನು 2 ದಿನನೇ ಕಾಲೇಜ್. ಅದಾದ್ಮೇಲೆ ಅವ್ನು ಯಾರೋ ನಾನು ಯಾರೋ. ಸಾಕಾ? ನಾನು ಊರಿಗೆ ಹೋದ್ಮೇಲೆ ನಮ್ಮ ಅಪ್ಪನ ಹತ್ರ ನಮ್ಮ ಲವ್ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಸಾಕಾ? ಹೇಯ್, ಯಾಕೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಇಷ್ಟು ಸಂತೋಷವಾಗಿರೋ ವಿಷಯ ಹೇಳಿದ್ದೀನಿ, ಇನ್ನು ಕೋಪ Okay, okay. ಮಾಡ್ಕೊಂಡಿದ್ದಾಳೆ. ನಗು 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 ಅಂತ ಹೇಳ್ತಿದ್ದೀನಿ ತಾನೆ? ಹೇಯ್ ಏಯ್ ಏಯ್ ಪೂರ್ಣಿ, ನಿಂತ್ಕೊಳೆ. ಕಾರ್ತಿಕ್, ಕಾರ್ತಿಕ್. ಬಿಟ್ಬಿಡ್ತಾರ ಹಂಗೆ ನಿನ್ನ ಎಂತ ಸುಮ್ನೆ? ಮಾಡ್ದೆ ಅಂತ ಹೊಡಿತಿದ್ದೀರಾ? ನೋಡೋಲಗು, ಹೆಣ್ಮಕ್ಳನ್ನ ಮುಟ್ಟಿದ್ರೆ ಸುಮ್ನೆ ಬಿಟ್ಬಿಡ್ತೀವಾ? ಏನಾಯ್ತು ಅಂತ ಹೇಳಮ್ಮ. ಚಪ್ಲಿ ಕಿತ್ತೋಯ್ತು ಅಂತ ಕೆಳಗಡೆ ಬಗ್ದೆ. ಆ ಗ್ಯಾಪ್ ಅಲ್ಲಿ ಈ ಪೊರ್ಕಿ ಸೊಂಟಕ್ಕೆ ಕೈ ಹಾಕ್ತಾನೆ. ಪೊರ್ಕಿ ಆ ಹುಡುಗಿ ಅಂತ ಅನ್ಕೊಂಡೆ ಕಣೋ ಕಾರ್ತಿಕ್. ಸ್ವಲ್ಪ ದಿನದಿಂದ ಇವನಿಗೆ ತಲೆ ಸರಿ ಇಲ್ಲ, ಅದರಿಂದಾನೇ ಹೀಗೆ ನಡ್ಕೊಂಡಿದ್ದಾನೆ. ಇವನ್ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹೋಗಿ ಹೋಗಿ ಇಂಥ ಒಂದು ಸವಸ ಮಾಡಿದ್ಯಲ್ಲಪ್ಪ ನೀನು. ಒಂದಲ್ಲ ಒಂದಿನ ನಿಮ್ ಹುಡುಗಿ ಮೇಲೆ ಕೈ ಇಡ್ತಾನೆ, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಸರಿ ಸರಿ, ಬನ್ನಿ ನಡೀರಮ್ಮ. ಮಾ ಇನ್ಮೇಲೆ ನೋಡಲ್ಲ ನಂಗೆಲ್ಲ ಬಗ್ಬೇಡಮ್ಮ. ಯಾಕೋ ಹೀಗ್ ಮಾಡ್ದೆ? ನಾನ್ ಹೇಳಿಲ್ವಾ ಇವನೊಬ್ಬ ಕಾಮಿಷ್ಟ ಅಂತ? ಅದಕ್ಕೆ ಇವನ್ನ ನಂಬೇಡ ಅಂತ ಹೇಳಿದ್ದು. ಇವಾಗ ಏನಾಯ್ತು? ಎಲ್ರ ಮುಂದೆ ಅವಮಾನ ಮಾಡ್ಕೊಂಡು ನಿಂತಿದ್ಯಾ? ಯಾಕೋ ಹೀಗ್ ಮಾಡ್ದೆ? ಇಲ್ಲ ಕಾರ್ತಿಕ್, ಇವಾಗ ನೀನೇ ನೋಡ್ತಿಯಲ್ಲ, ಮಾನ ಮರ್ಯಾದೆ ಎಲ್ಲ ಹೋಯ್ತು. ಛೆ, ಲೇ ಮಚ್ಚ, ಮನೆ ಬಿಟ್ಟು ಬರ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಕಣೋ. ಆದ್ರೆ ಇವಾಗ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ಮನ್ಸೇ ಬರ್ತಲ್ಲ ಕಣೋ. ಲೋ ಮಗ, ಯಾವ ಕಾಲದಲ್ಲಿ ಇದೆಯಾ ನೀನು? ಇವಾಗೆಲ್ಲ ಫೋನ್ ಇದೆ, ನೆನ್ಪಾದ್ರೆ ಫೋನ್ ಹಾಕು. ಅದೇನಂದ್ರೆ ಸಾಲಗಾರರಿಗೆ ಎದುರ್ಕೊಂಡು ನಿನ್ ಫೋನ್ ಸ್ವಿಚ್ ಆಫ್ ಮಾಡದೇ ಇದ್ರೆ ಸಾಕು. ಅದನ್ನ ನೀನ್ ಹೇಳ್ತಾ ಇದ್ಯಾ? ಎಲ್ಲ ಟೈಮಲ್ಲೇ. ಲೇ, ಹಾಗಾದ್ರೆ ಇವನ್ ಎಲ್ಗೋ ಹೋಗ್ತಾನೆ? ಹೌದಲ್ವಾ? ಹೌದಲ್ವಾ, ಇವನ್ನೇ ಮರ್ತೋದ್ವಿ.
ಇವನ್ನ ಒಬ್ಬನೇ ಬಿಟ್ಟೋಗೋ ಬದಲು ನಾವೇ ಇವನ್ನ ಸಾಯಿಸ್ಬಿಡ್ಬೋದು. ಆವತ್ತೇ ಇವನು ಟ್ರೈನಿಗೆ ಬಿದ್ದು ಸಾಯಕ್ಕೆ ಹೋಗಿದ್ದ ಕಣ. ಲೈ ಅವನ ಒಂಟಿಯಾಗೇನು ಬಿಡೋದಿಲ್ಲ, ಅವನ ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ. ಸರಿ ಮಗ. ಏ ಕಾರ್ತಿಕ್, ನಾನೆಲ್ಲೂ ಬರಲ್ಲ ಕಣ. ನಾನಿಲ್ಲೇ ಒಬ್ಬನೇ ಒಂಟಿಯಾಗಿ ಬಿಟ್ಬಿಡು. ಯಾಕೋ ಅವಳೆಲ್ಲಿದ್ದಾಳೆ ಅಂತ ಹುಡುಕ್ಬೇಕಾ? ಹುಚ್ಚೇನೋ ನಿನಗೆ? ಅವಳನ್ನ ಮರಿಬೇಕು ಅಂತ ತಾನೇ ನಮ್ಮೂರು ಕರ್ಕೊಂಡು ಹೋಗ್ತಾ ಇರೋದು. ಮರ್ಯಾದೆಗೆ ಬಂದ್ಬಿಡು. ನಿನ್ ಬ್ಯಾಗ್ ಎಲ್ಲ ನಾನು ಈಗಾಗಲೇ ಪ್ಯಾಕ್ ಮಾಡಿದ್ದೀನಿ. ಏ ಕಾರ್ತಿಕ್, ನಾನೇನು ಹೇಳ್ತೀನಿ ಅಂದ್ರೆ, ಏನು ಹೇಳೋದ್ ಬೇಡ, ಮುಚ್ಕೊಂಡು ಹೊರಡೋ ಕೆಲಸ ನೋಡು. ಬಾ. ಮಚ್ಚ, ಈ ಜಾಗ ನೋಡಿದ್ಯಾ? ಎಷ್ಟು ಸುಂದರವಾಗಿದೆ. ನನಗೆ ಈ ಜಾಗ ತುಂಬ ಇಷ್ಟ ಆಯ್ತು ಕಣ. ಆದರೆ ಈ ಸುಂದರವಾಗಿರೋ ಜಾಗ ಒಂದು ಸೂಸೈಡ್ ಪಾಯಿಂಟ್ ಅಂದರೆ ನಂಬ್ತೀಯಾ? ನನಗಿಷ್ಟ ಆಗಿರೋದಕ್ಕೆ ಈ ಜಾಗದಲ್ಲಿ ಒಂದು ಗೆಸ್ಟ್ ಹೌಸ್ ಕಟ್ಸಿದೆ. ನಿಜವಾಗ್ಲೂ ಚೆನ್ನಾಗಿದೆ ಕಣೋ ಈ ಜಾಗ. ಹಳೆದೆಲ್ಲ ಮರಿಬೇಕು ಅನ್ಸುತ್ತಲ್ಲ. ಇದಕ್ಕೆ ಹೀಗಾದ್ರೆ ಹೆಂಗೆ? ಮನೆಗೆ ಬಂದು ನೋಡು, ಅವಳೇನು ಪ್ರಪಂಚನೇ ಮರೀತ್ಯಾ. ಸರಿ ಮಚ್ಚ, ತುಂಬ ಹೊತ್ತಿಂದ ಮಾತಾಡ್ತಾನೆ ಇದ್ದೀವಿ, ಅಪ್ಪ ವೆಯ್ಟ್ ಮಾಡ್ತಾರೆ, ಬಾ ಹೋಗೋಣ. ಸರಿ ಕಣ.